ಕೆಣಕಿ ಆಟಕ್ಕೆ ಕರೆದಿದ್ದಕ್ಕೆ ಇವತ್ತು ಗೀತಾ ಕಾಲಿಗೆ ಗಾಯ ಮಾಡ್ಕೊಂಡು ಅಂಬೋ ಅಂತಿದ್ದಾಳೆ. 100%. ಆ ನೋವು ಸಾಯೋ ನೋವಾಗಿ ಕಾಡಿ ನಾಳೆ ಅವಳು ಆಟಕ್ಕೆ ಬರಲ್ಲ. ಸೊ ಅವಳ ಸೋಲು ನಾಳೆ ಅವಳನ್ನ ಕಾಲೇಜಿಂದ ಆಚೆ ಕಳ್ಸುತ್ತೆ. ಅಮ್ಮ ಹೇಳಿದ್ ಕರೆಕ್ಟ್. ಸಾವಿಗಿಂತ ನೋವು ಜಾಸ್ತಿ ಕ್ರೂರ. ಕಬಡ್ಡಿ 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 ಆಯ್ ಕಬಡ್ಡಿ ಆಡೋಣ. ಸಾಕಾತ್ರ ಹೇಳ, ನಾನು ಹೋದ್ರೆ ಒಂದಾದ್ರೂ ತಗೊಂಡ್ಬರ್ತೀನಿ. ನಿನ್ ಮಗ ಭಾರಿ ಖುಷಿಲಿದ್ದಾನೆ. ಏನು ವಿಜಯ ಕಾರಣವ ಪೇಳುವ ಯಾಕಂದ. ಕಾಲೇಜಲ್ಲಿ ಸ್ಪೋರ್ಟ್ಸ್ ಇತ್ತಲ್ವಾ, ನನ್ನ ಮಗ ಗೆದ್ದಿರ್ತಾನೆ. ರೈಟ್ ಅಮ್ಮ. ಇವತ್ತು ನಡೆದ 2 ಪಂದ್ಯದಲ್ಲೋ ಗೆಲುವು ನಮ್ದೆ. ವಾವ್, ಗ್ರೇಟ್, ಕಂಗ್ರಾಟ್ಸ್. ತಂಗೆವಾ, ಇವನ ಹೆಸರಲ್ಲೇ ವಿಜಯ ಇದೆ, ಮತ್ತೆ ವಿಜಯ ಬರದೇ ಇರುತ್ತಾ? ಬರೋದು ತುಂಬಾ ಮುಖ್ಯ ಆಗಿತ್ತು. ಯಾಕಂದ್ರೆ ಕಾಂಪಿಟೇಷನ್ ಇದ್ದಿದ್ದು ಹುಡುಗ ಹುಡುಗಿಯರ ಮಧ್ಯ. ಪಂತ ಇದ್ದಿದ್ದು 2 ಕ್ಯಾಪ್ಟನ್ಗಳ ನಡುವೆ. ಅವ್ರು ಸೋತ್ರೆ ಅವ್ರ ಕ್ಯಾಪ್ಟನ್ ಕಾಲೇಜ್ ಬಿಟ್ಟು ಹೋಗ್ಬೇಕು, ನಾವು ಸೋತ್ರೆ ನಮ್ ಕ್ಯಾಪ್ಟನ್ ಕಾಲೇಜ್ ಬಿಟ್ಟು ಹೋಗ್ಬೇಕು. ಓಹೋ, ಹಾಗೆ. ಹುಡುಗರ ಕಡೆ ಕ್ಯಾಪ್ಟನ್ ಯಾರು? ನಾನೇ. ನಡೆಯೋ 5 ಪಂದ್ಯಗಳಲ್ಲಿ 3 ಗೆದ್ದವ್ರು ವಿನ್ ಆಗ್ತಾರೆ. ಆಲ್ರೆಡಿ ನಮ್ಮ ಟೀಮು 2 ಗೆದ್ದಿದೆ. ಅದೇ ಖುಷಿ. ನಾಳೆ ವಿಜಯೋತ್ಸವ, ವಿಜಯೋತ್ಸವ. ಅದಿರ್ಲಿ ತಂದೆ, ಹುಡುಗಿರ್ ಕಡೆ ಕ್ಯಾಪ್ಟನ್ ಯಾರು? ಇನ್ಯಾರು? ನನ್ನ ಶತ್ರು, ನನ್ನ ಆನ್ಸರ್ ಶೀಟ್ ಕದ್ದವಳು, ಅವಳನ್ನ ಹುಡ್ಕೊಂಡು ಬೀದಿ ಬೀದಿ ಅಲಿಯಂಗ್ ಮಾಡ್ದವಳು. ಆ ಗೀತಾ. ಅಮ್ಮ, ನೀನು ಹೇಳಿದ ಮಾತನ್ನ ಅಕ್ಷರ ಸಹ ಪಾಲಿಸ್ತಾ ಇದ್ದೀನಮ್ಮ. ಸಾಯಿಸೋದಕ್ಕಿಂತ ಸೋಲ್ಸೋದು ಮುಖ್ಯ. ಸೋಲು ಬದುಕಿನ ಪೂರ್ತಿ ಸಾವಾಗಿ ಕಾಡ್ಬೇಕು ಅಂತ, ಅದು ಅವಳಿಗೆ ಹಾಗೆ ಆಗುತ್ತೆ. ನೀನು ಸೋಲ್ತೀಯೋ ಗೆಲ್ತೀಯೋ ಅನ್ನೋ ಪ್ರಶ್ನೆ ಅಲ್ಲ ವಿಜಯ. ತಂಗೆವಾ, ಅವಳು ಕ್ಯಾಪ್ಟನ್ನು. ಒಂಥರ ಆಟ ಚೆನ್ನಾಗಿದೆ ಅಲ್ಲ ತಂಗೆವಾ? ಯಾಕಮ್ಮ ಮಾಮ ವಿಚಿತ್ರವಾಗಿ ಮಾತಾಡ್ತಾ ಇದ್ದಾರೆ? ಬಿಡೋ ವಿಜಿ, ನಿಮ್ಮ ಮಾಮ ಯಾವಾಗ್ಲೂ ತಮಾಷೆ ಅಂತ ನಿನಗೆ ಗೊತ್ತಿಲ್ವಾ? ತಮಾಷೆ ಹೋಗಿ ಅಮಾಸೆ ಆಗುತ್ತೆ ಅನ್ನೋದು ಕ್ರಿಸ್ತಪೂರ್ವದ ಗಾದೆ. ಅಮಾವಾಸ್ಯೆ ನಾಳೆ ಸೋತು ಕಾಲೇಜಿಂದ ಗೆಟ್ ಔಟ್ ಆಗೋ ಗೀತಾಗುತ್ತೆ ಅಲ್ವಮ್ಮ? ಅವಳಿಗೂ ಕಾಲೇಜಿಗಿರೋ ಸಂಬಂಧ ಇನ್ನು ಕೇವಲ ಒಂದು ಗೇಮ್ ಸೋಲೋದ್ರಲ್ಲಿದೆ. ಓಕೆಮ್ಮ, ನಾನು ಮಲಗ್ತೀನಿ, ತುಂಬಾ ಸುಸ್ತಾಗ್ತಿದೆ. ವಿಜಿ, ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು ಕಣೋ, ತುಂಬ ಇಂಪಾರ್ಟೆಂಟ್. ಹೌದಾ ಅಮ್ಮ? ಓಕೆ ಓಕೆ, ನನಗೆ ಗೊತ್ತಾಯ್ತು. ಸುಸ್ತಾಗಿದೆ ತಾನೇ? ಬಾ ಮಲ್ಕೋ, ಹಾಗೆ ಹೇಳ್ತೀನಿ. ಎಷ್ಟೊತ್ತಿಂದ ಊಟಕ್ಕೆ ಬಾ ಬಾ ಅಂತ ಏನಿದು? ಅಯ್ಯೋ ಅಯ್ಯೋ ದೇವ್ರೆ, ಏನೇ ಏನೇ ಇದಿಷ್ಟು ದೊಡ್ಡ ಗಾಯ ಮಾಡ್ಕೊಂಡಿದ್ಯಾ? ಬಿದ್ಯಕಂದ ಸ್ಪೋರ್ಟ್ಸ್ ಆಡ್ದ?
ನಿಮ್ಮಪ್ಪ ಬೇಡ ಅಂತ ಹೇಳಿದ್ರಲ್ಲೇ. ಏನ್ ಮಾಡೋದಮ್ಮ, ಆಡೋದು ಅನಿವಾರ್ಯ ಆಗಿತ್ತು. ಅಲ್ವೇ, ಇಷ್ಟು ಪೆಟ್ಟು ಮಾಡಿಕೊಂಡು, ಇಷ್ಟು ನೋವಿಟ್ಕೊಂಡು ನಿಮ್ಮಪ್ಪ ನಡಿ ಅಂದ್ರೆ ನಡೆದಲ್ಲೇ. ಪಾಪ ಎಷ್ಟು ನೋವಾಯ್ತೋ ಏನೋ ನನ್ ಬಂಗಾರ. ಅಮ್ಮ, ತುಂಬಾ ನೋವಾಗ್ತಿದ್ಯಮ್ಮ. ಓಡುವಾಗ ಬಿದ್ಬಿಟ್ಟೆ. ಅದು ಯಾರೋ ಬೇಕು ಅಂತಾನೆ ಕಾಲ್ ಕೊಟ್ಟು ಬೀಳ್ಸಿದ್ರಮ್ಮ. ಮೋಸ ಮಾಡಿದ್ರಮ್ಮ. ಮೋಸನೋ ಮತ್ತೊಂದು. ನೀನ್ ಸ್ಪೋರ್ಟ್ಸ್ ಆಡಿದ್ಯಾಕೆ? ಒಬ್ಬ ಕೆಟ್ಟವನ್ ಬುದ್ಧಿ ಕಲ್ಸಕ್ಕೆ ನಾನು ಆಡೋದು ಅನಿವಾರ್ಯ ಆಗಿತ್ತಮ್ಮ. ಇಡೀ ಕಾಲೇಜ್ಗೆ ಅಂಟ್ಕೊಂಡಿರೋ ಕಂಟಕನ ತೊಲಗಿಸ್ಬೇಕಾಗಿತ್ತು. ಕಂಟಕ ತೊಲಗಿಸ್ಬೇಕು ಅಂತ ನೀನ್ ಈ ರೀತಿ ಮಾಡ್ಕೊಂಡ್ ಬಂದಿದ್ಯಾ. ಇವಾಗ ಈ ವಿಷಯ ನಿಮ್ಮಪ್ಪನಿಗೆ ಗೊತ್ತಾದ್ರೆ ಏನೇ ಮಾಡೋದು? ಅಪ್ಪಂಗೆ ಹೇಗಮ್ಮ ಗೊತ್ತಾಗತ್ತೆ? ಅಮ್ಮ, ಮುಖ್ಯವಾದ ವಿಷಯ ಮಾತಾಡಬೇಕು ಅಂತೇಳಿ ಸುಮ್ಮನಿದೆಯಲ್ಲ. ಹಾಂ, ಮಾತಾಡ್ತೀನಿ. ಇಲ್ಲಿವರೆಗೂ ನಿನ್ನ ಜೀವನದಲ್ಲಿ ಪ್ರತಿಯೊಂದು ನಿರ್ಧಾರನೂ ನಾನೇ ತಗೊಂಡಿದ್ದೀನಿ ವಿಜಿ. ಅದರಿಂದ ನಿನಗೇನಾದರೂ ಬೇಜಾರಿದೆಯಾ, ನೋವಿದೆಯಾ? ಯಾಕಮ್ಮ ಈ ರೀತಿ ಮಾತಾಡ್ತಿದ್ಯಾ? ನೀನೇನೇ ನಿರ್ಧಾರ ತಗೊಂಡ್ರೋ ಅದು ನನ್ನೊಳದಕ್ಕೆ ಆಗಿರುತ್ತಲ್ವಾ? ಹಾಂ, ಆದರೆ ನಿಂದು ಅಂತ ಒಂದು ವ್ಯಕ್ತಿತ್ವ ಇರುತ್ತಲ್ವೇನೋ. ನನ್ನ ಬದುಕು ನನಗೂ ಇಷ್ಟ ಕಷ್ಟಗಳಿವೆ ಅಂತ ಅನಿಸಿರುತ್ತಲ್ವಾ. ನನಗೆ ಬೇಕಾದ ನಿರ್ಧಾರ ನಾನು ತಗೋಬೇಕು, ಆ ಸ್ವಾತಂತ್ರ್ಯ ಬೇಕು ಅನ್ನೋ ಭಾವ ಕಾಡಿರುತ್ತಲ್ವಾ. ಏನು ಮಾಮ, ಅಮ್ಮ ಈ ರೀತಿ ಮಾತಾಡ್ತಿದ್ದೀರ? ಈ ಲೈಫ್ ನಿಂದಮ್ಮ. ನನ್ನ ಜಾಮಿಟ್ರಿ ಬಾಕ್ಸಿಂದ ಹಿಡ್ದು ನಾನು ಕೇಳೋ ಜಾಝ್ ಮ್ಯೂಸಿಕ್ ತನಕ ಡಿಸೈಡ್ ಮಾಡಿರೋಳು ನೀನು. ನಾನು ನಡೆಯೋ ಮೂಮೆಂಟಿಂದ ಹಿಡ್ದು ನೋಡೋ ಮೂವಿ ತನಕ ಡಿಸೈಡ್ ಮಾಡೋಳು ನೀನು. ಆಯ್ಕೆ ನಿಂದು, ಅನ್ಭವಿಸೋನು ನಾನು. ಥ್ಯಾಂಕ್ ಯು ಕಂದ. ಈಗ ನಾನು ಇನ್ನೊಂದು ನಿರ್ಧಾರ ಮಾಡಿದ್ದೀನಿ. ನಿನ್ನ ಭವಿಷ್ಯಕ್ಕೆ, ನಿನ್ನ ಒಳ್ಳೆಯದಕ್ಕೆ, ನಿನ್ನ ನಾಳೆಗೆ. ಆರಾಮಾಗಿ ಮಾಡಮ್ಮ. ನಿನ್ನ ನಿರ್ಧಾರ ಅಂದಮೇಲೆ ಅದನ್ನು ಹೇಳೋ ಅಗತ್ಯನೇ ಇಲ್ಲ. ಯಾಕಂದರೆ ನೀನನ್ನು ಹೆರದೇ ಇರ್ಬೋದು, ಸ್ವಂತ ತಾಯಿ ಅಲ್ಲದೆ ಇರ್ಬೋದು. ಆದರೆ ಜಗತ್ತಿನಲ್ಲಿ ಯಾರಿಗೂ ಸಿಗದೇ ಇರೋ ತಾಯಿ ನನಗೆ ಸಿಕ್ಕಿದ್ದಾಳೆ. ವಿಷಯ ಯಾವುದೇ ಆಗಿರಲಿ, ನೀನು ಹೇಳಿದ್ದಕ್ಕೆ ನೋವೊಂದು ನನಗೆ ಗೊತ್ತೇ ಇಲ್ಲಮ್ಮ. ಅದು ನಿನ್ನ ಮದುವೆ ವಿಚಾರ. ಅಮ್ಮ, ನಿನಗೆ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಯಾಕಪ್ಪ ಶಾಕ್ ಆಯ್ತಾ? ಶಾಕ್ ಅಂತ ಅಲ್ಲ, ನಾನು ಇನ್ನೂ ಕಾಲೇಜ್ ಓದ್ತಾ ಇದ್ದೀನಿ. ಗೊತ್ತು ಕಣೋ, ವಿಷಯ ಮದುವೆದು. ಆದರೆ ಈಗಲೇ ಮದುವೆ ಅಂತ ಹೇಳ್ತಾ ಇಲ್ಲ. ಏನೋ ನನ್ನ ಮನಸ್ಸಿಗೆ ಅನ್ನಿಸ್ತು, ಅದಕ್ಕೆ ಹುಡುಕಾಟ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡಿದ್ಮೇಲೆ ತಡೆ ಬರಬಾರ್ದಲ್ವಾ? ಅಂದರೆ ಅದೇ ಕಣೋ, ನಿನ್ನ ಮನಸ್ಸಲ್ಲಿ ಬೇರೆ ಹುಡುಗಿ ಇರೋದು, ಪ್ರೀತಿ ಪ್ರೇಮ ಅಂತಾಗಿರೋದು. ಅದು ಗೊತ್ತಿಲ್ಲದೆ ನಾನು ಬೇರೆ ಹುಡುಗಿನ ನೋಡೋದು, ನಿನಗೆ ಬೇಜಾರಾಗೋದು, ಅದರಿಂದ ನನ್ನ ನಿನ್ನ ಮಧ್ಯೆ ಬಿರುಕಾಗೋದು.
ಅಮ್ಮ ಈ ರೀತಿ ಮಾತಾಡ್ಬೇಡ. ನನ್ನ ನಿನ್ನ ಮಧ್ಯೆ ಯಾರು ಬರೋಕ್ಕೂ ಸಾಧ್ಯ ಇಲ್ಲ. ಬಂದ್ರು ಅವ್ರನ್ನ ಕಿತ್ತು ಬಿಸಾಕೋ ಮೊದಲನೇ ವ್ಯಕ್ತಿ ನಾನು. ನನ್ನ ಮನ್ಸಿನಲ್ಲಿ ಯಾವ ಹುಡುಗಿನೂ ಇಲ್ಲ. ಇರೋ ಪ್ರೀತಿ ಒಂದೇ, ಅದು ನಿಂದೆ. ನೀನ್ ಯಾರನ್ನು ತೋರಿಸ್ತೀಯೋ ಅವಳಿಗೆ ನಾನು ತಾಳಿ ಕಟ್ತೀನಿ. ನನ್ನ ಪಾಲಿಗೆ ತಾಳಿಗಿಂತ ತಾಯಿ ಮಾತು ಮುಖ್ಯ. ನನ್ನ ಜೀವನದಲ್ಲಿ ಯಾವುದೇ ಹೆಣ್ಣು ಹೆಂಡತಿಯಾಗಿ ಬಂದ್ರೋ ಅದು ನಿನ್ ಕಡೆಯಿಂದ ಅಷ್ಟೇ. ತುಂಬ ಸಂತೋಷ ಆಯಿತು ಕಣೋ. ಈಗ ನನ್ನ ಮನಸ್ಸಿಗೆ ನೆಮ್ಮದಿ ಸಿಕ್ತು. ನೀನು ನೆಮ್ಮದಿಯಾಗಿ ಮಲ್ಕೋ ಬಾ. ಅಮ್ಮ, ನೋವಾಗ್ತಿದ್ಯಮ್ಮ. ತಡ್ಕೊ ಬಂಗಾರ, ಸ್ವಲ್ಪ ತಡ್ಕೊಮ್ಮ. ಎಷ್ಟು ದೊಡ್ಡ ಗಾಯ ಮಾಡ್ಕೊಂಡಿದ್ಯಾ, ಅದು ಮಾಯೋದ್ ಬೇಡವಾ? ಅಮ್ಮ, ಈ ಗಾಯ ನೋಡಿದ್ರೆ ನನಗೆ ಭಯ ಆಗತ್ತಲ್ಲ. ಇಷ್ಟೊತ್ತು ಹೇಗೆ ತಡ್ಕೊಂಡಿದ್ದೆ, ಎಷ್ಟು ನೋವು ಅನುಭವಿಸ್ತಿತ್ತೋ ಏನೋ. ಸರಿ ಸರಿ, ಇಲ್ಲೇ ಇರು. ನಿಮ್ಮಪ್ಪ ನೋಡಿದ್ರೆ ಆಮೇಲೆ ಮನೇಲಿ ದೊಡ್ಡ ಜಗಳ ಆಗುತ್ತೆ. ನಾನಿಲ್ಲೇ ಊಟ ತರ್ತೀನಿ. ಹಾಗೆ ಯಾವ್ದಾರ ಪೇನ್ ಕಿಲ್ಲರ್ ಇದೆ ನೋಡ್ಕೊಂಡ್ಬರ್ತೀನಿ.